ಕರ್ನಾಟಕ ರಕ್ಷಣಾ ವೇದಿಕೆ ಕೌಲು ಪಡೆ ರಾಜ್ಯಾಧ್ಯಕ್ಷರು ಡಾಕ್ಟರ್ ಎಚ್ ಸುರೇಶ್ ಅಂತ ಬಳ್ಳಾರಿಯಿಂದ. ಇವತ್ತು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲ ಅಖಂಡ ಕರ್ನಾಟಕದ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನನ್ನ ಒಂದು ಮನವಿ. ಇವತ್ತು ಕಾವೇರಿ ಹೋರಾಟ ವಿಚಾರಕ್ಕೆ ಬಂದ್ರೆ, ಸುಮಾರು 5-6 ದಶಕಗಳಿಂದ ಈ ಕಾವೇರಿ ಹೋರಾಟದ ವಿಚಾರಕ್ಕೆ ಇದೊಂದು ನಮಗೆ ಇರುಸು ಮರುಸಾಗಿರ್ತಕ್ಕಂಥ ಒಂದು ವಿಚಾರ. ನೋಡಿ, ಕೇಂದ್ರ ಸರ್ಕಾರ ಮೊದಲಿಂದನೂ ನಮ್ಮ ಮೇಲೆ ಮಲತಾಯಿ ಧೋರಣೆ ಮಾಡ್ಕೊಂಡ್ ಬರ್ತಾ ಇದೆ. ಅಂದ್ರೆ ಇವತ್ತು ಕಾವೇರಿ ಅಚ್ಚುಕಟ್ಟು ಪ್ರಾಧಿಕಾರ ಏನಿದೆ, ಅದಕ್ಕೆ ನಮಗೆ ಇವತ್ತು ನೀರಿಲ್ಲ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸಿ ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ಆದೇಶವನ್ನ ಕರ್ನಾಟಕ ಸರ್ಕಾರದ ಮೇಲೆ ಮಾಡುತ್ತೆ. ಈ ತಮಿಳುನಾಡಿನ ಹಿಂದೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಏನಿದ್ದಾರೆ, MG ರಾಮಚಂದ್ರನ್ ಇರ್ಬೋದು, ಅವರು ಚಿತ್ರನಟರೆ. ಜಯಲಲಿತಾ ಅವರು ಇರ್ಬೋದು, ಜಯಲಲಿತಮ್ಮ ಅವರು ಕೂಡ ಚಿತ್ರನಟರೆ. ಆಗ ಹೋಗ್ತಾ ಹೋದ್ರೆ NK ಸ್ಟಾಲಿನ್ ಅವರು ಕೂಡ ತಮಿಳುನಾಡು ಮುಖ್ಯಮಂತ್ರಿಗಳೇ. ಕರುಣಾನಿಧಿ ಸಾಹೇಬರು ಕೂಡ ಅವರು ಕೂಡ ತಮಿಳುನಾಡು ಮುಖ್ಯಮಂತ್ರಿಗಳೇ. ಈಗಿರೋರು ಕೂಡ ಚಲನಚಿತ್ರ ನಟರ, ಒಬ್ರು ಚಲನಚಿತ್ರ ಕಲಾವಿದರು. ಏನು ವಿಜಯ್ ಅವರ ಒಂದು ಚಿತ್ರ ಬಿಡುಗಡೆ ಆಗಿದೆ. ಇವತ್ತು ಯಾಕೆ ನಮ್ಮ ಕಾವೇರಿ ವಿಚಾರವಾಗಿ ತಮಿಳುನಾಡಿನ ಕೆಲವೊಂದು ತಮಿಳುನಾಡು ಮೇಲೆ ನಾವು ಆಕ್ರೋಶ ವ್ಯಕ್ತಪಡಿಸ್ತೇವೆ ಕನ್ನಡ ಪರ ಸಂಘಟನೆಗಳು. ಅಂದ್ರೆ ನಮಗೆ ನೀರಿಲ್ಲ ಕುಡಿಯೋದಕ್ಕೆ. ಇದು 16 ವರ್ಷಗಳಿಂದ ನಮಗೆ ಕರ್ನಾಟಕದಲ್ಲಿ ಮಳೆ ಕಡಿಮೆ ಆದಂತ ಸಂದರ್ಭದಲ್ಲಿ ಮಾತ್ರ ಈ ತಮಿಳುನಾಡಿಗೆ ಕರ್ನಾಟಕಕ್ಕೆ ನಮಗೆ ಸ್ವಲ್ಪ ಇರುಸು ಮುರುಸು ಆಗುವಂತ ಇದು ವಿಚಾರ. ಮಳೆ ಹೆಚ್ಚು ಪ್ರದೇಶ, ನಮ್ಮ ಕಾವೇರಿ ಭಾಗದಲ್ಲಿ ಹೆಚ್ಚು ಪ್ರದೇಶಗಳಲ್ಲಿ ಮಳೆ ಜೋರಾದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ನೀರಿನ ಸಮಸ್ಯೆ ಬರೋದಿಲ್ಲ. ನಮ್ಗೆ ತಮಿಳುನಾಡವ್ರಿಗೆ ಜಗಳನೇ ಇರೋದಿಲ್ಲ. ಡ್ಯಾಮ್ ಭರ್ತಿ ಆಗುತ್ತೆ, ಕಬಿನಿ ಇರ್ಬೋದು, ಕಾವೇರಿ ಇರ್ಬೋದು, ಡ್ಯಾಮ್ ಭರ್ತಿ ಆಗುತ್ತೆ, ಅವ್ರಿಗೆ ನೀರು ಸರಾಗ ಹೋಗುತ್ತೆ. ಆದ್ರೆ ಈ ವರ್ಷ ಮುಂಗಾರು ಮಳೆ ಕೈ ಕೊಟ್ಟಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ನದಿಗಳೆಲ್ಲ ಇವತ್ತು ನೀರಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ಏನೊಂದು ಆದೇಶ ಆಗಿದೆ ಕೇಂದ್ರ ಸರ್ಕಾರದಿಂದ, ತಮಿಳುನಾಡಿಗೆ 3,500 ಕ್ಯೂಸೆಕ್ಸ್ ನೀರು ಬಿಡಿ ಅಂತ. ಆ ನಿಟ್ಟಿನಲ್ಲಿ ಕೂಡ ಇವತ್ತು ಏನು ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿಗಳು ನೀರನ್ನ ಏನು ಕೇಳ್ತಾ ಇದ್ದಾರೆ ವಿಜಯ್ ಅವರು, ಆ ನಿಟ್ಟಿನಲ್ಲಿ ಇವತ್ತು ಆಕ್ರೋಶ ಭರಿತವಾಗಿ ನಮ್ಮ ಕನ್ನಡ ಪರ ಕೆಲವು ನಾಯಕರು ಈಗಾಗಲೇ ಒಂದು 10 ದಿವಸಗಳಿಂದ ಹೋರಾಟ ನಡೀತಿದೆ. ಎಲ್ಲ ಕನ್ನಡ ಪರ ಸಂಘಟನೆಯವರು ಕನ್ನಡ ಪರ ಹೋರಾಟ ಬೆಂಗಳೂರು ರಾಜಧಾನಿ ನಗರದಲ್ಲಿ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ, ಎಲ್ಲ ಮುಖಂಡರು ಹೋರಾಟ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮೊನ್ನೆ ಏನು ವಿಜಯ್ ಅವರ ಒಂದು ಚಿತ್ರ ಬಿಡುಗಡೆ ಆಗುತ್ತೆ, ಜನನಾಯಕನ್ ಅಂತ. ಆ ಚಿತ್ರ ಏನು ಕೆಲವೊಂದು ಚಿತ್ರಮಂದಿರಗಳ ಹತ್ರ ಹೋಗ್ಬಿಟ್ಟು, ಅಂದ್ರೆ ಯಾರು ಬೇಕಂತಾನೆ ಅಂತ ಮಾಡ್ಬೇಕನ್ನೋ ಉದ್ದೇಶ ಇರೋದಿಲ್ಲ. ಅಲ್ಲಿ ನಮ್ಮ ಏನು ಒಂದೇ ಮಾತ್ರ ವೇದಿಕೆಯ ನಮ್ಮ ರಾಜ್ಯಾಧ್ಯಕ್ಷರು ಶಿವಕುಮಾರ್ ಅವರು ಸ್ವಲ್ಪ ಆಕ್ರೋಶನ ವ್ಯಕ್ತಪಡಿಸಿ, ತಮಿಳುನಾಡು ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಬಂದು ನೀರು ಕೇಳ್ತಾ ಇದಾರಲ್ಲ, ಇಲ್ಲೇ ನೀರಿಲ್ಲ, ಇಲ್ಲಿರ್ತಕ್ಕಂಥ ತಮಿಳಿಗರಿಗೆ ನಾವು ನೀರು ಕೊಟ್ಟಿದ್ದೀವಿ, ಉಳ್ಕೊಳ್ಳೋಕೆ ಜಾಗ ಕೊಟ್ಟಿದ್ದೀವಿ, ಮೂಲಭೂತ ಸೌಕರ್ಯಗಳು ಕೊಟ್ಟಿದ್ದೀವಿ, ಬದುಕೋದಕ್ಕೆ ಕೊಟ್ಟಿದ್ದೀವಿ, ಆದ್ರೂ ಕೂಡ ನಮಗೆ ನೀರಿನ ವಿಚಾರದಲ್ಲಿ ನಮಗೆ ತೊಂದರೆ ಮಾಡ್ತಾ ಇದಾರಲ್ಲ ಅಂತೇಳಿ ಆಕ್ರೋಶಿತ ಒಂದು ವಿಚಾರವನ್ನು ಇಟ್ಕೊಂಡು ಸ್ವಲ್ಪ ಸಿಟ್ಟಿಗೆದ್ದು ಅವರ ಚಿತ್ರಮಂದಿರಗಳಿಗೆ ಹೋಗ್ಬಿಟ್ಟು, ಅದು ನಮ್ಮ ಕರ್ನಾಟಕದಲ್ಲೇ ಮತ್ತು ತಮಿಳುನಾಡಿಗೆ ಹೋಗಿ ಅವ್ರೇನು ಗಲಾಟೆ ಮಾಡಿಲ್ಲ, ನಮ್ಮ ಚಿತ್ರಮಂದಿರಗಳಲ್ಲಿ ಅವರ ಫ್ಲೆಕ್ಸ್ ಬಂಟಿಂಗ್ಸ್ಗಳನ್ನ ನಮ್ಮ ಶಿವಕುಮಾರ್ ಅವರು, ನಮ್ಮ ಕನ್ನಡ ಯೋಗಿಯವರು ಅದನ್ನ ಹರಿದಾಕಿದ್ದಾರೆ. ಅದು ಆಕ್ರೋಶವಾಗಿ ಒಂದು ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೆ ಕೆಲವು ಕಿಡಿಗೇಡಿಗಳು ತೆಲುಗು ಭಾಷೆಯಲ್ಲಿ ಮತ್ತೆ ತಮಿಳು ಭಾಷೆಯಲ್ಲಿ ಇವತ್ತು ಶಿವಕುಮಾರ್ ಅವ್ರಿಗೆ, ಕನ್ನಡ ಯೋಗಿಯವರಿಗೆ ವಾರ್ನಿಂಗ್ಗಳು ಕೊಡ್ತಾರೆ. ಅಂದ್ರೆ ನೀನ್ ಬಾ, ನೀನ್ ನೋಡ್ಕೊಂತೀವಿ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರು ನಗರದಲ್ಲೇ ಅವರಿಗೆ ಕನ್ನಡ ಪರ ಹೋರಾಟಗಾರರಿಗೆ ನಿನ್ನ ನೋಡ್ತೀವಿ ಮಾಡ್ತೀವಿ, ನೀನ್ ಯಾವನು ಅಮ್ಮ ಅಕ್ಕ ಅಂತೇಳಿ ಅವ್ರ ಕುಟುಂಬರನ್ನ ನಿಂದನೆ ಮಾಡೋದು, ಅವ್ರ ತಾಯಿನ ನಿಂದನೆ ಮಾಡೋದು, ಶಿವಕುಮಾರ್ ಅವ್ರಿಗೆ ಬೆದರಿಕೆ ಆಗ್ತಿರೋದನ್ನ ನಾವೆಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತೇವೆ. ಇದನ್ನ ಖಂಡಿಸ್ತೀವಿ. ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಬಳ್ಳಾರಿಯಿಂದ ಅದನ್ನ ಖಂಡನೆ ಮಾಡ್ತೀವಿ. ಯಾರೇ ಪರಭಾಷಿಗರಾಗಿರ್ಲಿ, ಇಲ್ಲಿ ಅನ್ನ ತಿಂತಾ ಇದ್ದೀರಾ, ಇಲ್ಲಿ ನೀರು ಕುಡಿತಾ ಇದ್ದೀರಾ, ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ, ಕನ್ನಡ ಅನ್ನೋ ಭಾಷೆ, ಕನ್ನಡ ನದಿ ವಿಚಾರ ಇರ್ಬೋದು, ಭಾಷೆ ವಿಚಾರ ಇರ್ಬೋದು, ನಾಡು ನುಡಿ ಜಲ ಅಂತ ಬಂದಾಗ ಎಲ್ಲ ಕನ್ನಡ ಪರ ಸಂಘಟನೆಗಳು ನಾವು ಧ್ವನಿ ಎತ್ತೋದು ನಮ್ಮ ಹಕ್ಕೋದು. ಹಾಗಿರತಕ್ಕಂಥ ಸಂದರ್ಭಗಳಲ್ಲಿ ಶಿವಕುಮಾರ್ ಅವರು ಮಾಡಿದ್ದೇನಪ್ಪಾ ಅಂತಂದ್ರೆ, ಆ ಚಲನಚಿತ್ರ ಮಂದಿರಗಳಲ್ಲಿ ಚಿತ್ರ ಪ್ರದರ್ಶನ ಬಂದ್ ಮಾಡಿದ್ದಾರೆ. ಜೊತೆಗೆ ಫ್ಲೆಕ್ಸ್ಗಳನ್ನ ಸ್ವಲ್ಪ ಆಕ್ರೋಶವಾಗಿ ಹರಿದಿದ್ದಾರೆ. ಅದನ್ನ ತಗೊಂಡು ಅವ್ರಿಗೆ ಏನು ಕೊಲೆ ಬೆದರಿಕೆ ಹಾಕೋದು, ಅವ್ರನ್ನ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ, ನೀನು ಮುಗಿಸ್ತೀನಿ, ನೀನು ಓಡಾಡ ನೋಡೋಣ, ನಮ್ಮ ಏರಿಯಾಗ ಬಾ, ಆ ಏರಿಯಾಗ ಬಾ ಅಂತೇಳಿ ದೂರವಾಣಿ ಮುಖಾಂತರ ಒಬ್ಬ ಕನ್ನಡ ಹೋರಾಟಗಾರರಿಗೆ, ಕನ್ನಡದ ನಾಯಕರಿಗೆ ನೀವು ಬೆದರಿಸ್ತೀರಾ ಅಂತ ಹೇಳಿದ್ರೆ, ಇದನ್ನ ಕುಲಂಕುಷವಾಗಿ ರಾಜ್ಯ ಸರ್ಕಾರ, ಗೃಹ ಇಲಾಖೆ, ಪ್ರಿಯಾಂಕಾ ಖರ್ಗೆ ಅವರು ಬಹಳ ದಿಟ್ಟವಾದಂತ ಆಡಳಿತವನ್ನ ಗೃಹ ಇಲಾಖೆಯಲ್ಲಿ ಕೊಡ್ತಂತ ನಮ್ಮ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಇರ್ಬೋದು, ಮನೆ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಮತ್ತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಇರ್ಬೋದು, ಇಂಥ ವಿಷಯಗಳನ್ನ ಕನ್ನಡ ಪರ ಹೋರಾಟಗಾರರ ಮೇಲೆ ಈ ರೀತಿ ಕೊಲೆ ಮಾಡುವಂತ ಒಂದು ಏನು ಬೆದರಿಕೆ ಕಾಲ್ಗಳು ಬರ್ತವೆ, ಅದನ್ನ ಕೂಡಲೇ ಪರಿಶೀಲನೆ ಮಾಡಿ, ಅದು ಯಾರು ಯಾಕೆ ಮಾಡಿದ್ದಾರೆ, ಯಾರು ಅವರು ಅನ್ನೋದನ್ನ ತಿಳ್ಕೊಂಡು, ಕಾನೂನಲ್ಲಿ ಏನಾದ್ರೂ ನಮ್ಮ ನಾಯಕರು ತಪ್ಪು ಮಾಡಿದ್ರೆ ಅದಕ್ಕೆ ಕಾನೂನು ಇನ್ನೊಂದಿದೆ ಕ್ರಮ ಆಗ್ಲಿ, ತೊಂದರೆ ಇಲ್ಲ. ಅದು ಬಿಟ್ಟು ನಾವೇನು ಆಕ್ರೋಶವಾಗಿ ಏನೋ ಮಾಡಿದೀವಿ ಅಂತ ತಕ್ಷಣ ಒಬ್ಬ ಕನ್ನಡ ಪರ ಹೋರಾಟಗಾರನ ಮುಗಿಸ್ಬಿಡ್ತೀವಿ ಅನ್ನತಕ್ಕಂಥ ಏನು ಈ ಪುಡಿ ರೌಡಿಗಳು ಧಮಕಿಗಳನ್ನ ಕೊಡ್ತಾರೆ, ಅವ್ರನ್ನ ಕೂಡಲೇ ಬಂಧಿಸ್ಬೇಕು, ಅವ್ರ ಮೇಲೆ ಮೊಕದ್ದಮೆ ಹೂಡಬೇಕು.
ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಪೊಲೀಸ್ ಇಲಾಖೆಗಳು ಕನ್ನಡ ಪರ ಹೋರಾಟಗಾರರಿಗೆ ಸೂಕ್ತವಾದ ಒಂದು ರಕ್ಷಣೆ ಕೊಡಬೇಕು. ಕನ್ನಡ ನಾಯಕರಿಗೆ ರಾಜಧಾನಿಯಲ್ಲಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಇದನ್ನ ವಿಶೇಷವಾಗಿ ತಗೊಂಡು ಅವ್ರು ಯಾರು ಏನಂತ ತಿಳ್ಕೊಂಡು ಅವ್ರನ್ನ ತನಿಖೆ ಮಾಡಿ ಅವ್ರನ್ನ ಕೂಡಲೇ ಬಂಧನಕ್ಕೆ ಒಳಪಟ್ಟು ಅವರಿಗೆ ಒಂದು ಸೂಕ್ತವಾದಂತ ಒಂದು ರಕ್ಷಣೆ ಶಿವಕುಮಾರ್ ಅವ್ರಿಗೆ ಕೊಡಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಒಬ್ಬ ರಾಜ್ಯಾಧ್ಯಕ್ಷನಾಗಿ ನಾನು ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಗೃಹ ಮಂತ್ರಿಗಳಿಗೆ ಮತ್ತು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ನಾನು ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.